ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸ್ನೇಹಿತರೆ, ಯುವಕರು ಒಂದು ಒಳ್ಳೆಯ ಹೊಸ ದಿಟ್ಟ ನಿರ್ಧಾರಕ್ಕೆ ಬಂದಿರೋದು ಬಹಳ ಆಶಾದಾಯಕವಾದಂತಹ ಬೆಳವಣಿಗೆ. ಕಾಕ್ರೋಚ್ ಅನ್ನೋ ಪದವನ್ನ ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಯುವಕರ ಬಗ್ಗೆ ಆಡಿದ ಆ ಒಂದು ಪದ ಇಡೀ ದೇಶದಾದ್ಯಂತ ಒಂದು ದೊಡ್ಡ ಕಿಚ್ಚನ್ನ, ಸಂಚಲನವನ್ನ ಯುವಕರಲ್ಲಿ ಉಂಟು ಮಾಡುತ್ತೆ ಅಂತ ಅವ್ರು ಅಂದ್ಕೊಂಡಿರ್ಲಿಲ್ಲ. ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರೋ, ಆದ್ರೆ ಯುವಕರಿಗೆ ಮಾತ್ರ ಯುವಕರನ್ನ ಜರದದ್ದು, ನಿಂದಿಸಿದ್ದು ಇಷ್ಟ ಆಗ್ಲಿಲ್ಲ. ಆ ಒಂದು ಮಾತು, ಜಿರಳೆಗಳಾಗಿದ್ದಾರೆ ಇವತ್ತು ಯುವಕರು, ಉದ್ಯೋಗ ಇಲ್ಲದೆ ಈ RTI ಮತ್ತು ಇನ್ಯಾವುದೋ ವಿಚಾರಗಳ ಮೂಲಕ ಅನ್ನುವಂತ ಯುವಕರಿಗೆ ಹೇಳಿದ ಜಿರಳೆಗಳು ಅನ್ನೋ ಪದ ಬಹಳ ದೊಡ್ಡ ಕ್ರಾಂತಿಯನ್ನ ಮಾಡುತ್ತೆ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಎಣಿಸಿರ್ಲಿಲ್ಲ. ಆ ಒಂದು ಪದದಿಂದ ಪ್ರೇರಣೆಗೊಂಡ ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಅನ್ನುವಂತ ಪಾರ್ಟಿಯನ್ನ, CJP ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಕಟ್ಟುತ್ತಾರೆ. ಪ್ರಾರಂಭದಲ್ಲಿ ಆ ಒಂದು CJPಗೆ ಯುವಕರು ಮುಗಿಬಿದ್ದು ಫಾಲೋವರ್ಸ್ ಗಳಾಗ್ತಾರೆ. ನೋಡ್ತಾ ಆಗ್ಲೇ ಮಿಲಿಯನ್ ಗಟ್ಲೆ ಬೆಂಬಲಿಗರು ಬರ್ತಾರೆ. ಇಡೀ ದೇಶದಾದ್ಯಂತ ಒಂದು ದೊಡ್ಡ ಸಂಚಲನ ಕ್ರಿಯೇಟ್ ಆಗತ್ತೆ. ಅಮೆರಿಕದಲ್ಲಿ ಕುಳಿತು ಅಭಿಜಿತ್ ದೀಪ್ಗೆ ಒಂದು ಪೇಜ್ ಅನ್ನ, ಒಂದು ವೆಬ್ಸೈಟ್ ಅನ್ನ ಮಾಡಿದ ಪರಿಣಾಮವಾಗಿ ಇಡೀ ದೇಶವೇ ಒಂದು ರೀತಿಯ ಅವರತ್ತ ಮುಖ ಮಾಡೋ ರೀತಿ ಆಗತ್ತೆ. ಆನಂತರ ಆಗಿದ್ದು ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು ಯುವಕರು. ಮೋದಿ ಸರ್ಕಾರದ ವ್ಯವಸ್ಥೆಯ ವಿರುದ್ಧ, ನೀಟ್ ಪರೀಕ್ಷಾ ವೈಫಲ್ಯದ ವಿರುದ್ಧ ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಯುವಕರು ಸೇರ್ಕೊಂಡು ಸರ್ಕಾರದ ವಿರುದ್ಧ ಬಂಡಾಯ ಸಾರಿದ್ದು, ಹೋರಾಟ ಮಾಡಿದ್ದು, ಕೊನೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದು, ನರೇಂದ್ರ ಮೋದಿಯೇ ಬೆಚ್ಚಿ ಬಿದ್ದಿದ್ದು, ನಡುರಾತ್ರಿ ಸೆಲ್ಫಿ ವಿಡಿಯೋ ಮಾಡಿದ್ದು, ಅಮಿತ್ ಶಾ ಸದನಕ್ಕೆ ಬರದೆ ತಪ್ಪಿಸಿಕೊಂಡು ಓಡಾಡುವಂತಾಗಿದ್ದು ಎಲ್ಲವೂ ಕೂಡ ಯುವ ಶಕ್ತಿಗೆ ಸಿಕ್ಕ ಜಯ, ಗರ್ಜನೆ. ಸೊ ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ಒಂದು ದೊಡ್ಡ ಮಟ್ಟದ ಸಂಘಟನೆ ಬೇಕಾಗಲ್ಲ, ಅಥವಾ ಅದಕ್ಕೆ ತುಂಬಾ ಸಮಯನೂ ಬೇಕಾಗಲ್ಲ. ಕ್ಷಿಪ್ರಗತಿಯಲ್ಲಿ ಅವರು ಸಂಘಟಿತರಾಗಿ ಈ ದೇಶ ಈ ಆಳುವ ಪ್ರಭುತ್ವಗಳ ವಿರುದ್ಧ ಸೆಟೆದು ನಿಲ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಈಗ ಅದೇ CJP ಪಕ್ಷದ ಅಭಿಜಿತ್ ದೀಪ್ಗೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಏನ್ ಮಾಡುತ್ತೆ ಅನ್ನೋ ಕುತೂಹಲ ಈಗ ಎಲ್ಲರಲ್ಲೂ ಬಂದಿದೆ. ಹಾಗಾಗಿ ಅವರು ಒಂದು ಹೊಸ ಅಭಿಯಾನ ಶುರು ಮಾಡಿದ್ದಾರೆ. ಅದೇ ಕ್ಯಾ ಬೋಲ್ತಿ ಪಬ್ಲಿಕ್ ಅನ್ನುವಂತ ರಾಷ್ಟ್ರವ್ಯಾಪಿ ಅಭಿಯಾನ. ಇದು ಈ ಅಭಿಯಾನ ಎಲ್ಲರೂ ಅಂದ್ಕೊಂಡಿದ್ರು ಇವರು ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಅಂತ. ಬಹುಶಃ ಇವರ ನಿರ್ಧಾರ ಸರಿಯಾಗಿದೆ. ನಾವು ಪಕ್ಷವನ್ನ ಕಟ್ಟುವುದಕ್ಕಿಂತ ಮುಂಚೆ ಜನ ಚಳುವಳಿಯನ್ನ ಕಟ್ಟುತ್ತೇವೆ, ಜನರೊಂದಿಗೆ ಬೆರೀತೇವೆ, ರಾಷ್ಟ್ರವ್ಯಾಪಿ ನಾವು ಜನರ ಕಷ್ಟ ಕಾರ್ಪಣ್ಯಗಳನ್ನ ಅರ್ಥ ಮಾಡ್ಕೊಳ್ತೇವೆ, ಅವರ ಸಲಹೆಗಳನ್ನ ಕೇಳ್ತೇವೆ, ಅವರ ಪ್ರಾಬ್ಲಮ್ಸ್ ಏನು ಕೇಳ್ತೇವೆ, ಅವರ ಸಮಸ್ಯೆಗೆ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೇವೆ ಅಂತ ಅವರು ನಿರ್ಧಾರ ಮಾಡಿದ್ದಿದೆಯಲ್ಲ, ಅತ್ಯಂತ ಸಮಂಜಸವಾದಂತಹ ನಿರ್ಧಾರ. ಏನಾಗುತ್ತೆ, ಈ ಉತ್ಸಾಹ ಸಿಗ್ತಿರುವಂತಹ ಬೆಂಬಲದ ಒಂದು ಉನ್ಮಾದದಲ್ಲಿ ಒಂದು ಪಕ್ಷವನ್ನ ಕಟ್ಟಿ ಅಲ್ಲಿಗೆ ಲಿಮಿಟ್ ಆಗೋಗ್ಬಿಡ್ತಾರೆ. ಇವತ್ತು ರಾಜಕೀಯ ಪಕ್ಷಗಳು ರಾತ್ರೋರಾತ್ರಿ ಹುಟ್ಕೊಳ್ತವೆ ಮತ್ತು ರಾತ್ರೋರಾತ್ರಿ ಸತ್ತೋಗ್ಬಿಡುತ್ತೆ. ಆದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಉದ್ದೇಶ ಅದು ಮತ್ತೆ ನಾವು ಬೆಳಿಬೇಕು, ಜನರ ಸಮಸ್ಯೆಗಳನ್ನ ನಾವು ಆಲಿಸಬೇಕು. ನಾವು ರಾಜಕೀಯ ಅಧಿಕಾರ ಪಡೆಯೋದಕ್ಕಿಂತ ಮುಂಚೆ ಈ ದೇಶದ ಜನರ, ಈ ದೇಶದ ಯುವಕರ ಅವರ ನಾಡಿ ಮಿಡಿತ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಿದೆಯಲ್ಲ, ಅದು ನಿಜದ ಯುವ ಭಾರತದ ಪ್ರಜ್ಞೆಯಾಗಿದೆ. ಹಂಗ ನೋಡಿದ್ರೆ ಈ ದೇಶದ ವಿರೋಧ ಪಕ್ಷಗಳು ಮತ್ತೆ ಆಡಳಿತದಲ್ಲಿರುವ ಪಕ್ಷಗಳು ಈ ಕೆಲಸ ಮಾಡಬೇಕಾಗಿತ್ತು. ನಮ್ಮ ದೇಶದ ಪ್ರಧಾನಿಗಳು ಬರೀ ಪ್ರವಾಸ ಮಾಡ್ತಾರೆ, ವಿದೇಶ ಪ್ರವಾಸ. ಅದ್ರ ಬದಲು ನಮ್ಮ ದೇಶದ ಪ್ರವಾಸ ಮಾಡಿದ್ರೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿನ ಯುವಕರ ಬಗ್ಗೆ, ಅಲ್ಲಿನ ಜನರ ಬಗ್ಗೆ ಕೊನೆ ಪಕ್ಷ ವಾರದಲ್ಲಿ ಒಂದು ದಿನ ಒಂದು ನಿಗದಿ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಎಲ್ಲ ಜನಪ್ರತಿನಿಧಿಗಳು ಎಷ್ಟೋ ಸಮಸ್ಯೆಗಳಿಗೆ ಇವರು ಕಿವಿ ಆಗ್ಬೋದಿತ್ತು, ಜನರ ಕಷ್ಟ ಕಾರ್ಪಣ್ಯಗಳನ್ನ ಅರ್ಥ ಮಾಡ್ಕೊಳ್ಬೋದಿತ್ತು. ಆನಂತರ ಇವರು ಪಾಲಿಸಿ ಮೇಕಿಂಗ್ ಮಾಡೋದಕ್ಕೆ, ನೀತಿ ನಿಯಮಗಳನ್ನು ರೂಪಿಸೋದಕ್ಕೆ ಸಹಾಯ ಆಗ್ತಾ ಇತ್ತು. ಆದ್ರೆ ಇವ್ಯಾವುದು ಬೇಕಾಗಿಲ್ಲ. ಆಳುತ್ತಿರುವಂತಹ ಅಧಿಕಾರದಲ್ಲಿರುವಂತಹ ಪಕ್ಷಗಳಿಗೆ ಬೇಕಾಗಿರೋದೇನು ಅಂದ್ರೆ, ಅವರಿಗೆ ಅಧಿಕಾರ ಬೇಕು, ಚುನಾವಣೆಯಲ್ಲಿ ಗೆಲ್ಲಬೇಕು. ಸೊ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು, ಜನರನ್ನ ಒಂದು ರೀತಿ ಮತ ಸರಕು ಅಷ್ಟೇ. ಅವರು ಮತ ಹಾಕೋ ನೆಲೆಯಲ್ಲಿ ಭಾವನಾತ್ಮಕವಾಗಿ
ಹಣದ ರೂಪದಲ್ಲಿ ಮತ್ತು ತಂತ್ರಗಾರಿಕೆಯಲ್ಲಿ ನಾವೇನೆಲ್ಲ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರ ಬುದ್ಧಿ, ಚಿಂತನೆ, ಶಕ್ತಿ, ಸಾಮರ್ಥ್ಯವನ್ನ ಮತ್ತು ಆಡಳಿತದ ಯಂತ್ರವನ್ನ ಇವರು ಬಳಕೆ ಮಾಡ್ಕೊಳ್ತಾರೆ ಹೊರತು ಜನರ ಕಷ್ಟಗಳನ್ನ, ಜನರ ನೋವುಗಳನ್ನ, ಜನರ ದನಿಗಳನ್ನ ಆಲಿಸೋದಕ್ಕೆ ಇವರ ಶಕ್ತಿ ಸಾಮರ್ಥ್ಯವನ್ನ ಬಳಕೆ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಸಿಜೆಪಿ ಕ್ಯಾ ಬೋಲ್ತಿ ಪಬ್ಲಿಕ್ ಅನ್ನುವಂಥ ರಾಷ್ಟ್ರ ವ್ಯಾಪ್ತಿ ಅಭಿಯಾನಕ್ಕೆ ಮಾಡೋದಕ್ಕೆ ನಿರ್ಧಾರ ಮಾಡೋದು ಬಹಳ ಒಳ್ಳೆಯ ವಿಚಾರ. ಅವರು ಎಲ್ಲ ಕಡೆ ಭೇಟಿ ಕೊಡ್ತಾರಂತೆ, ಭೇಟಿ ಕೊಟ್ಟು ಅವರ ಸಮಸ್ಯೆಗಳನ್ನ ಕೇಳ್ತಾರಂತೆ. ಆಮೇಲೆ ಈ ನೀಟ್ ಪರೀಕ್ಷೆಯಲ್ಲಿ ಯುವಕರು ತೋರಿದಂಥ, ಜಂಜಿಗಳು ತೋರಿದಂಥ ಈ ದಿಟ್ಟ ಹೋರಾಟಕ್ಕೆ ಅಭಿಜಿತ್ ದೀಪ್ಗೆ ಮತ್ತು ಎಲ್ಲ ಬೆಂಬಲಿಗರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅವ್ರು ಹೇಳ್ತಾರೆ ಒಂದು ಈ ಪತ್ರಿಕಾಗೋಷ್ಠಿಯಲ್ಲಿ, ಕಳೆದ 12 ವರ್ಷಗಳಲ್ಲಿ ಯಾರೂ ಮಾಡದ ಕೆಲಸಗಳನ್ನ ಯುವಕರು ಮಾಡಿದ್ದಾರೆ ಅಂತ. ಖಂಡಿತ ಹೌದು. ಯಾವ ರಾಜಕೀಯ ಪಕ್ಷಗಳೂ ಮಾಡಲಿಲ್ಲ, ವಿರೋಧ ಪಕ್ಷಗಳು, ಕಾಂಗ್ರೆಸ್ ಮಾಡಲಿಲ್ಲ, ಬಿಜೆಪಿ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ಬರೀ ಕೇವಲ ಅವರ ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಳ್ಳೋದಕ್ಕೆ ತಂತ್ರಗಾರಿಕೆ ಮಾಡಿದರೆ ಹೊರತು ಜನರನ್ನ ತಲುಪುವ ಕೆಲಸವನ್ನ ಮಾಡಲಿಲ್ಲ. ಇತ್ತೀಚೆಗೆ ಈಗೀಗ ರಾಹುಲ್ ಗಾಂಧಿ ಸ್ವಲ್ಪ ಪ್ರಯತ್ನ ಪಟ್ಟರು, ಆದರೆ ನಿಜದ ರೂಪದಲ್ಲಿ ಜನರ ಮಾನಸಕ್ಕೆ, ಜನರ ಅಂಗಳಕ್ಕೆ ಹೋಗುವ ಕೆಲಸವನ್ನ ಯಾವ ನಾಯಕರೂ ಕೂಡ ಮಾಡಲಿಲ್ಲ. ಆದರೆ ಈಗ ಸಿಜೆಪಿ ಮಾಡ್ತಾ ಇರೋದು ಅದು ಬಹಳ ಶ್ಲಾಘನೆಗೆ ಒಳಗಾಗುವಂತ ವಿಚಾರ. ಅವರು ಹೇಳ್ತಾರೆ, ನಾವು ಎಲ್ಲರನ್ನು ಭೇಟಿ ಮಾಡ್ತೇವೆ, ಅವರ ಸಮಸ್ಯೆಯನ್ನು ಕೇಳ್ತೇವೆ, ಮತ್ತೆ ಜನರಿಗೆ ಏನು ಬೇಕಾಗಿದೆ, ಅವರು ಏನನ್ನ ನಿರೀಕ್ಷೆ ಮಾಡ್ತಿದ್ದಾರೆ, ಯುವಕರ ನಿರೀಕ್ಷೆಗಳೇನು, ಅವರ ಅಭಿವೃದ್ಧಿಗೆ ಬೇಕಾದಂಥ ಏನೆಲ್ಲ ಕೆಲಸಗಳು ಮತ್ತು ಕಾರ್ಯಯೋಜನೆಗಳು ಬೇಕಾಗಿದ್ದಾವೆ ಅದನ್ನೆಲ್ಲ ನಾವು ಕೇಳ್ತೇವೆ. ಜೊತೆಗೆ ಅವರು ಎಜುಕೇಶನ್ ಬಗ್ಗೆ ಮಾತಾಡಿದ್ದಾರೆ, ಬಹಳ ಒಳ್ಳೆಯ ವಿಚಾರ. ಶಿಕ್ಷಣ ಅಂದ್ರೆ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಶಿಕ್ಷಣ ಸಿಗಬೇಕು. ಇವತ್ತು ಶಿಕ್ಷಣ ಅನ್ನೋದು ಮಾಫಿಯಾ ಆಗಿದೆ, ವ್ಯಾಪಾರ ಆಗಿದೆ. ಹಾಗಾಗಿ ಯುವಜನರಿಗೆ ಒಳ್ಳೆಯ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ, ಅತ್ಯುನ್ನತವಾದ ಶಿಕ್ಷಣ ಮತ್ತೆ ಉದ್ಯೋಗ. ಶಿಕ್ಷಣ ಮತ್ತು ಉದ್ಯೋಗ ನಮ್ಮ ದೇಶದ ಯುವಕರಿಗೆ ಎರಡೂ ಸರಿಯಾಗಿ ಸಿಕ್ಬಿಟ್ರೆ ಅವರನ್ನ ಹಿಡಿಯೋದಕ್ಕೆ, ಅಂದ್ರೆ ಜಗತ್ತಿನ ಯಾವ ಪ್ರತಿಭೆಗಳಿಗೂ ಕೂಡ ಕಡಿಮೆ ಇಲ್ಲದೆ ಒಂದು ರೀತಿ ಜಗತ್ತಿನ ಎಲ್ಲ ಪ್ರತಿಭೆಗಳಿಗೆ ಹೆಗಲೆಣೆಯಾಗಿ ನಿಲ್ಲುವಂತ ಸಾಮರ್ಥ್ಯ ನಮ್ಮ ಯುವಕರಲ್ಲೂ ಇದೆ. ಆದ್ರೆ ಅವರಿಗೆ ಸರಿಯಾದ ಶಿಕ್ಷಣ, ಸರಿಯಾದ ಉದ್ಯೋಗ, ಸರಿಯಾದ ವೇದಿಕೆಗಳು ಸಿಗ್ತಾ ಇಲ್ಲ. ಆ ನೆಲೆಯಲ್ಲಿ ಕೂಡ ನಾವು ಕೆಲಸ ಮಾಡಬೇಕಾಗಿದೆ ಮತ್ತು ಅವರನ್ನ ನಾವು ಈ ಅಭಿಯಾನದಲ್ಲಿ ನಾವು ಮಾತಾಡಿಸ್ತೇವೆ, ಚಿಂತನೆಯನ್ನ ರೂಪಿಸ್ತೇವೆ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ಕುತೂಹಲ ಇರುತ್ತೆ, ಒಂದು ಸಿದ್ಧಾಂತ ಏನು ಅಂತ. ನಮಗೆ ಸಿದ್ಧಾಂತ ಅನ್ನೋದ್ರ ಬಗ್ಗೆ, ನಮಗೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಬಗ್ಗೆ, ವಿಚಾರಗಳ ಬಗ್ಗೆ ಒಂದು ಒಳ್ಳೆಯ ಒಲವಿದೆ. ಆಮೇಲೆ ಜವಾಹರ್ಲಾಲ್ ನೆಹರು ಅವರ ತತ್ವಗಳನ್ನು ನಾವು ಆಧಾರವಾಗಿ ಇಟ್ಕೊಂಡಿದ್ದೀವಿ ಅಂತ. ಹಂಗಂತ ತಕ್ಷಣ ಇವರೇನೋ ಸ್ವಲ್ಪ ಕಾಂಗ್ರೆಸ್ ಕಡೆ ವಾಲ್ತಾರೆ ಅಂತೇನಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ದೇಶವನ್ನು ಮುನ್ನಡೆಸೋ ನೆಲೆಯಲ್ಲಿ ಜವಾಹರ್ಲಾಲ್ ನೆಹರು ಅವರ ಒಂದು ಕೈಗಾರಿಕಾ ಕ್ರಾಂತಿ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದ್ದು. ರಾಜಕೀಯ ವಿರೋಧಗಳಿದ್ದೇ ಇರುತ್ತವೆ. ಅದರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟ ಸಂವಿಧಾನ, ಅವರ ವಿಚಾರಗಳು, ಅವರ ಚಿಂತನೆ, ಅವರ ಅಧ್ಯಯನ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಸಾಮರ್ಥ್ಯವೇ ಇಲ್ಲೇನೋ. ಆ ಮಟ್ಟಕ್ಕೆ ಒಂದು ದೈತ್ಯ ಪ್ರತಿಭೆ ಅವರು. ಸಿಂಬಲ್ ಆಫ್ ನಾಲೆಡ್ಜ್, ಒಂದು ಜ್ಞಾನಕ್ಕೇನೆ ಒಂದು ರೀತಿಯ ಪ್ರತೀಕ. ಸೊ ಈ ಸಿದ್ಧಾಂತಗಳಿಟ್ಕೊಂಡು ನಾವು ಯುವಕರ ಹತ್ರ, ಜನರ ಬಳಿ ಹೋಗ್ತೇವೆ ಅಂತ ಹೇಳಿದ್ದಾರೆ ಸಿಜೆಪಿ ಅವರು. ಅವ್ರಿಗೆ ಒಳ್ಳೇದಾಗ್ಲಿ. ಸೊ ಆದಷ್ಟು ಈ ದೇಶವನ್ನು ಅರ್ಥ ಮಾಡ್ಕೊಳ್ಳಿ, ದೇಶದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಮಾತಿದೆಯಲ್ಲ, ನೊಂದವರ ನೋಯದವರೆತ್ತಬಲ್ಲರು ಅಂತ. ಹಂಗೆ ನೋವೇನು ಅನ್ನೋದು ಅರ್ಥ ಆದರೆ ಆ ನೋವಿಗೆ ಪರಿಹಾರ, ಸಮಸ್ಯೆಯನ್ನು ಕಂಡುಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಕಾರ್ಯ ನೀತಿಗಳನ್ನ ರೂಪಿಸ್ಬೋದು. ಅಧಿಕಾರದಲ್ಲಿವರಿಗೆ ಜನರ ನೋವು ಗೊತ್ತಿಲ್ಲ, ಅವ್ರಿಗೆ ಅದು ಬೇಕು ಆಗಿಲ್ಲ. ಹಾಗಾಗಿ ಇವರು ಈ ಕೆಲಸ ಮಾಡ್ತಿದ್ದಾರೆ. ಆದಷ್ಟು ಬೇಗ ನೋವನ್ನು ಅರ್ಥ ಮಾಡ್ಕೊಳ್ಳಿ, ಅಧಿಕಾರಕ್ಕೂ ಕೂಡ ಬರಲಿ ಅಂತ ಆಶಿಸ್ತಾ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.